ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅನೂಸ್ ಕಿಚನ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ಒಂದು ಡಿಫ್ರೆಂಟಾಗಿರೋ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ. ನೀವು ಮಾಮೂಲಿ ಪಾಯಸ ಅಂತೂ ಟ್ರೈ ಮಾಡಿರ್ತೀರ. ಇವತ್ತು ನಾನು ಕ್ಯಾರೆಟ್ ಪಾಯಸ ಮಾಡೋಣ ಅಂತ ಬಂದಿದ್ದೀನಿ. ಕಮ್ಮಿ ಟೈಮ್ನಲ್ಲಿ ಕಮ್ಮಿ ಪದಾರ್ಥಗಳನ್ನ ಬಳಸ್ಕೊಂಡು ಟೇಸ್ಟಿಯಾಗಿ ಈ ಕ್ಯಾರೆಟ್ ಪಾಯಸನ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಡಿಫ್ರೆಂಟಾಗಿರುತ್ತೆ ಈ ರೆಸಿಪಿ. ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ. ಇವಾಗ ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀನಿ. ಒಂದು 4 ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 100 ಗ್ರಾಮ್ ಸಕ್ಕರೆ ಮತ್ತು ಒಂದು 3 ಸ್ಪೂನ್ ತುಪ್ಪ, ಸ್ವಲ್ಪ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹೇಗೆ ಮಾಡೋದು ನೋಡೋಣ. ಒಂದು ಪಾತ್ರೆ ತೊಗೊಂಡು ಒಲೆ ಮೇಲಿಟ್ಟು 1-2 ಸ್ಪೂನ್ ತುಪ್ಪ ಹಾಕಿ ಬಿಸಿಯಾಗಕ್ಕೆ ಬಿಟ್ಟಿದ್ದೀವಿ. ಈಗ ತುಪ್ಪ ಬಿಸಿಯಾಗಿದೆ. ನಾವು ಡ್ರೈ ಫ್ರೂಟ್ಸ್ ತೊಗೊಂಡಿದ್ವಲ್ಲ, ಗೋಡಂಬಿ ಮತ್ತು ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೋ ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನ ತೊಗೊಂಡು ನೀವು ಈ ಥರ ಫ್ರೈ ಮಾಡ್ಕೊಬೋದು. ಜೊತೆಗೆ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಗೋಡಂಬಿ ಮತ್ತು ಬಾದಾಮಿನೇ ಇಷ್ಟಪಡ್ತಾರೆ. ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿನ ತೊಗೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡು ಇವಾಗ ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಅದೇ ಪಾತ್ರೆಗೆ ತುರಿದಿಟ್ಕೊಂಡಿದ್ವಲ್ಲ ಕ್ಯಾರೆಟು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀವಿ. ಹಸಿ ವಾಸನೆ ಎಲ್ಲ ಹೋಗಬೇಕು. ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ರೆ ಗಮ್ಮಂತ ಸ್ಮೆಲ್ ಬರುತ್ತೆ ಕ್ಯಾರೆಟ್ದು. ಒಂದು 5 ನಿಮಿಷ ಫ್ರೈ ಮಾಡ್ಬೋದು. ಈಗ ಒಂದು 5 ನಿಮಿಷ ಆಗಿದೆ. ಚೆನ್ನಾಗಿ ಗಮ್ಮಂತ ಸ್ಮೆಲ್ ಬರ್ತಾಯಿದೆ. ಇವಾಗ ಅರ್ಧ ಲೀಟ್ರು ಹಾಲು ತೊಗೊಂಡಿದ್ವಲ್ಲ, ಆ ಹಾಲನ್ನ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಒಂದು 10 ನಿಮಿಷ ಚೆನ್ನಾಗಿ ಕುದಿಬೇಕದು ಹಾಲು ಮತ್ತು ಕ್ಯಾರೆಟ್ ಸ್ವಲ್ಪ ಬೇಯಬೇಕಲ್ಲ, ಅದಕ್ಕೆ ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡೋಣ. ಹಾಲಿಗೆ ನಾನು ನೀರು ಹಾಕಿಲ್ಲ, ಅದೇ ಗಟ್ಟಿ ಹಾಲನ್ನೇ ಹಾಕಿದ್ದೀನಿ. ನೀರು ಹಾಕಿದ್ರೆ ಹಾಲಿಗೆ ಸ್ವಲ್ಪ ನೀರು ಥರ ಅನಿಸ್ಬಿಡುತ್ತೆ ಪಾಯಸ. ಅದಕ್ಕೆ ನೀರೇನು ಹಾಕಿಲ್ಲ ಹಾಲಿಗೆ. ಗಟ್ಟಿ ಹಾಲು ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ಒಂದು 10 ನಿಮಿಷ ಚೆನ್ನಾಗಿ ಕುದ್ದಿದೆ ಮತ್ತು ಕ್ಯಾರೆಟು ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಸಕ್ಕರೆನ ಹಾಕ್ತಾಯಿದ್ದೀನಿ. ಒಂದು 100 ಗ್ರಾಮ್ ಸಕ್ಕರೆ ತೊಗೊಂಡಿದ್ನಲ್ಲ, ನೀವು ರುಚಿಗೆ ಎಷ್ಟು ಬೇಕು ನಿಮ್ಮ ಸಕ್ಕರೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸಕ್ಕರೆನ ಹಾಕಿ ಇನ್ನೊಂದು 5 ನಿಮಿಷ ಕುದಿಯೋಕ್ಕೆ ಬಿಡೋಣ. ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ಇದನ್ನ ಪಟ್ ಅಂತ ಒಂದು 10-15 ನಿಮಿಷದಲ್ಲೇ ಮಾಡ್ಕೋಬೋದು. ನೀವು ಇನ್ನೂ ಬೇಗ ಆಗಬೇಕು ಈ ರೆಸಿಪಿ ಅಂತ ಅಂದರೆ ಕುಕ್ಕರಲ್ಲೂ ಬೇಕಾದರೆ ಮಾಡ್ಬೋದು. ಇವಾಗ ನಾನು ಈ ಪಾತ್ರೆಯಲ್ಲಿ ಕ್ಯಾರೆಟ್ನ ಫ್ರೈ ಮಾಡೋದ್ನಲ್ಲ, ಅದೇ ರೀತಿ ಕುಕ್ಕರಲ್ಲಿ ಫ್ರೈ ಮಾಡಿ ಹಾಲು ಹಾಕಿ ಒಂದು 2 ವಿಸಲ್ ಕೂಗಿಸ್ಕೊಂಡ್ರೆ ಇನ್ನೂ ಬೇಗ ಆಗಿಬಿಡುತ್ತೆ. ನಾವು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀವಿ ಅಷ್ಟೇ. ನಿಮ್ಮ ಇಷ್ಟ ಕುಕ್ಕರಲ್ಲಿ ಅಂದರೆ ಕುಕ್ಕರಲ್ಲೂ ಮಾಡ್ಕೊಬೋದು. ಇವಾಗ ಇದು ಕುದ್ದಿದೆ. ಇವಾಗ ರೆಡಿ ಆಯ್ತು ಇದು. ಇವಾಗ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಮತ್ತು ಡ್ರೈ ಫ್ರೂಟ್ಸ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಪಾಯಸ ರೆಡಿ ಆಯಿತು. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ನೋಡೋಕ್ಕೆ ಮಾತ್ರ ಅಲ್ಲ, ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಪಾಯಸಗಳನ್ನ ಇಷ್ಟಪಡೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋನ ಶೇರ್ ಮಾಡಿ. ನೀವು ನೋಡ್ತಾ ಇರ್ಬೋದು, ನೋಡೋಕ್ಕೆ ಮಾತ್ರ ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ. ಟೇಸ್ಟು ಅಷ್ಟೇ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾವಂತೂ ಟೇಸ್ಟ್ ಮಾಡಿದ್ವಿ, ರುಚಿಯಾಗಿತ್ತು, ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ. ಇಂಥ ಒಳ್ಳೊಳ್ಳೆ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು.